ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನ ಸ್ವಾಗತಿಸ್ತಿದ್ದೇನೆ. ಬನ್ನಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 102ನೇ ಅಧ್ಯಾಯ 2ನೇ ವಚನ. ನನ್ನ ಕಷ್ಟದಲ್ಲಿ ವಿಮುಖನಾಗಿರಬೇಡ, ನನ್ನ ಮೊರೆಗೆ ಕಿವಿಗೊಡು. ನಾನು ಕೂಗಿಕೊಳ್ಳುವ ದಿನದಲ್ಲೇ ಬೇಗನೆ ಸದುತ್ತರವನ್ನು ದಯಪಾಲಿಸು. ಪ್ರಿಯರೇ, ಭಕ್ತನು ದುಃಖದಲ್ಲಿದ್ದುಕೊಂಡು ದೇವರನ್ನು ನೋಡಿ ಪ್ರಾರ್ಥಿಸುತ್ತಿದ್ದಾನೆ. ದೇವರೇ, ನನ್ನ ಕಷ್ಟದ ದಿನಗಳಲ್ಲಿ ನೀ ನನಗೆ ದೂರವಾಗಿರಬೇಡ, ನನ್ನನ್ನು ಮರೆತು ಬಿಡಬೇಡ, ನನಗೆ ವಿಮುಖನಾಗಿರಬೇಡ. ನಾನು ಕೂಗಿಕೊಳ್ಳುವಂತ ದಿನದಲ್ಲೇ, ಅಂದ್ರೆ ನಾನು ಪ್ರಾರ್ಥಿಸುವಂತ ದಿನದಲ್ಲೇ, ನನ್ನ ಕಷ್ಟದ ಸಮಯದಲ್ಲೇ ನನ್ನ ಹತ್ತಿರವಿದ್ದು ನನಗೆ ಉತ್ತರವನ್ನು ದಯಪಾಲಿಸು ಎಂಬುದಾಗಿ ಹೇಳ್ತಿದ್ದಾರೆ. ಹೌದಲ್ಲ ಪ್ರೇರೆ? ಅನೇಕರ ಆಸೆ ಏನಂದ್ರೆ, ನಾವು ಕಷ್ಟದಲ್ಲಿ ಪ್ರಾರ್ಥಿಸುವಾಗ, ಕಣ್ಣೀರಲ್ಲಿ ಪ್ರಾರ್ಥಿಸುವಾಗ, ಅಥವಾ ಅಗತ್ಯತೆಯಲ್ಲಿ ಪ್ರಾರ್ಥನೆ ಮಾಡುವಾಗ, ಪ್ರಾರ್ಥನೆ ಮಾಡಿದ ಆಗಲೇ ನಮ್ಗೆ ಉತ್ತರ ಬರುವುದಾದ್ರೆ ಎಷ್ಟು ಸಂತೋಷವಾಗ್ತದೆ ನಮ್ಮ ಜೀವಿತದಲ್ಲಿ. ನಾವು ಕೂಗುವಾಗಲೇ ದೇವರು ನಮಗೆ ಉತ್ತರಿಸುವುದಾದ್ರೆ, ನಾವು ಕೇಳುವಾಗಲೇ ದೇವರು ತನ್ನ ಚಿತ್ತವನ್ನು ನಮಗೆ ತಿಳಿಸುವುದಾದ್ರೆ, ನಾವು ದೇವರ ಬಳಿ ಹೋಗಿ ಪ್ರಾರ್ಥನೆ ಮಾಡುವಾಗಲೇ ದೇವರು ತನ್ನ ಉದ್ದೇಶವನ್ನ ನಮಗೆ ಪ್ರಕಟಿಸುವುದಾದರೆ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ? ಕೆಲವು ಪ್ರಾರ್ಥನೆಗಳಿಗೆ ಬೇಗ ಉತ್ತರ ಬರುವುದಿಲ್ಲ. ಕೆಲವು ಪ್ರಾರ್ಥನೆಗಳಿಗೆ ಅನೇಕ ವಿಧವಾದಂತ ತಡೆಗಳು ಉಂಟಾಗ್ತದೆ. ನಮ್ಮ ಪ್ರಾರ್ಥನೆಗಳಲ್ಲಿ ಅನೇಕ ಸಾರಿ ಅನೇಕ ವಿಧವಾದಂತ ಸಮಸ್ಯೆಗಳು ಎದುರಾಗ್ತದೆ. ಅಂದ್ರೆ ಬೇಗ ಪ್ರಾರ್ಥನೆಗೆ ಉತ್ತರ ಬರುವುದಿಲ್ಲ. ಅದಕ್ಕಾಗಿ ಭಕ್ತನು ಕಣ್ಣೀರಲ್ಲಿ, ಕಷ್ಟದಲ್ಲಿ ಇದ್ದಂತ ಭಕ್ತನು ದೇವರು ನೋಡಿ ಪ್ರಾರ್ಥಿಸ್ತಿದ್ದಾನೆ. ದೇವರೇ, ನನ್ನ ಕಷ್ಟದ ದಿನಗಳಲ್ಲಿ ನೀನು ನನಗೆ ದೂರವಾಗಿರಬೇಡ, ನನ್ನನ್ನು ಮರೆತು ಬಿಡಬೇಡ, ನನ್ನ ಕೈ ಬಿಡಬೇಡ, ನನ್ನ ಹತ್ತಿರವೇ ಇದ್ದು ನಾನು ಪ್ರಾರ್ಥಿಸುವಂತ ವಿಷಯಗಳಿಗೆ ಬೇಗನೆ, ಆವತ್ತೇ, ಆ ಕ್ಷಣವೇ ನನಗೆ ಸಹಾಯ ಮಾಡು, ನನ್ನ ಪ್ರಾರ್ಥನೆಗೆ ಉತ್ತರಿಸು ಎಂಬುದಾಗಿ ಹೇಳ್ತಿದ್ದಾನೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲೂ ಕೂಡ ದೇವರು ಈ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆಸೆ ಪಡ್ತೀರಾ? ದೇವರು ನೀವು ಮಾಡುವಂತ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ಬೇಕು. ನೀವು ಪ್ರಾರ್ಥಿಸುವಾಗಲೇ ನಿಮಗೊಂದು ಬಿಡುಗಡೆಯನ್ನ ದೇವರು ಕೊಡಬೇಕು. ನೀವು ಪ್ರಾರ್ಥನೆ ಮಾಡುವಂತ ವಿಷಯಗಳಲ್ಲೇ ದೇವರು ಅದ್ಭುತಗಳನ್ನ ಮಾಡಬೇಕು. ನಿಮ್ಮ ಜೀವಿತಗಳಲ್ಲಿ ನೀವು ಯಾವ ವಿಷಯಕ್ಕಾಗಿ ಪ್ರಾರ್ಥಿಸ್ತೀರೋ, ಯಾವ ಇಕ್ಕಟ್ಟಲ್ಲಿ ಪ್ರಾರ್ಥಿಸ್ತೀರೋ, ಯಾವ ಕಷ್ಟದಲ್ಲಿ ಪ್ರಾರ್ಥಿಸ್ತೀರೋ, ಯಾವ ಕಣ್ಣೀರಿನ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತೀರೋ, ಆ ವಿಷಯಗಳಲ್ಲಿ ಅಲ್ಲೇ ದೇವರು ನಿಮಗೆ ಸದುತ್ತರವನ್ನ ಕೊಡಬೇಕಾ? ನಿಮ್ಮನ್ನ ಪ್ರಾರ್ಥನೆಗೆ ಆತನ ಕಿವಿ ಕೊಡಬೇಕಾ? ಹಾಗಾದ್ರೆ ನಾವು ಮಾಡಬೇಕಾಗಿರುವಂತ ಒಂದು ಒಳ್ಳೆ ಕೆಲಸ ಏನಂದ್ರೆ, ನಾವು ಆತನ ಸ್ವರಕ್ಕೆ ಕಿವಿ ಕೊಡ್ಬೇಕು. ಮೊದಲು ದೇವರು ನಮ್ಮ ಪ್ರಾರ್ಥನೆ ಶಬ್ದಕ್ಕೆ ಕಿವಿ ಕೊಡ್ಬೇಕನ್ನೋದಾದ್ರೆ ನಾವು ಆತನ ಆಜ್ಞೆಗೆ ವಿಧೇಯರಾಗಬೇಕು ಮತ್ತು ಆತನ ಸ್ವರಕ್ಕೆ ನಾವು ಕಿವಿ ಕೊಡ್ಬೇಕು. ಯಾವಾಗ ಆತನ ಸ್ವರಕ್ಕೆ ನಾವು ಕಿವಿ ಕೊಟ್ಟು ಆತನ ಮಾತಿಗೆ ನಾವು ವಿಧೇಯರಾಗೋದಕ್ಕೆ ಒಪ್ಪಿಸಿಕೊಡ್ತೀವೋ, ನಾವು ಆತನ ಎಲ್ಲಾ ಮಾತುಗಳಿಗೆ ವಿಧೇಯರಾಗಿ ಜೀವಿಸ್ತೀವೋ, ಆಗ ನಾವು ಕರೆಯುವಾಗಲೇ ಆತನ ತಕ್ಷಣ ಉತ್ತರ ಕೊಡ್ತಾನೆ. ನಾವು ಪ್ರಾರ್ಥನೆಗೆ ತಕ್ಷಣವೇ ಕಾರ್ಯಗಳನ್ನ ಮಾಡ್ಲಿಕ್ಕೆ ಮುಂದಾಗ್ತಾನೆ. ನಾವು ಕೂಗುವಾಗಲೇ ಇಗೋ ಇದ್ದೇನೆ ಎಂಬ ಒಂದು ಶಬ್ದವನ್ನ ನಾವು ಲಾಲಿಸ್ತೀವಿ. ಹಾಗಾದ್ರೆ ನಾವು ದೇವರ ಮಾತಿಗೆ ವಿಧೇಯರಾಗೋದಾದ್ರೆ, ನಾವು ದೇವರ ಶಬ್ದವನ್ನ ಕೇಳಿ ಆತನ ಇಷ್ಟವನ್ನ ಮಾಡೋದಾದ್ರೆ, ಆತನು ನಮ್ಮ ಪ್ರಾರ್ಥನೆಯ ಕೂಗನ್ನ ಕೇಳಿ ನಮ್ಮ ಕಷ್ಟಗಳಲ್ಲಿ, ಇಕ್ಕಟ್ಟಲ್ಲಿ ನಮ್ಮನ್ನ ಮರೆತು ಬಿಡದೆ ನಮಗೆ ಸಹಾಯ ಮಾಡ್ತಾ ನಮ್ಮ ಹತ್ರವೇ ಇದ್ದು ನಮ್ಮ ಪ್ರಾರ್ಥನೆಗೆ ಉತ್ತರಿಸುವವನಾಗಿದ್ದಾನೆ. ಅನೇಕ ಜನ ಅನ್ಕೊಳ್ತಾರೆ, ಪ್ರಾರ್ಥನೆಗೆ ಉತ್ತರ ಬರುವುದು ತಡೆ ಆಯ್ತದಪ್ಪ, ಪ್ರಾರ್ಥನೆ ಮಾಡಿದ್ರೆ ಈಗಲೇ ದೇವ್ರ ಬಿಡುಗಡೆ ಮಾಡ್ತಾನ, ಇನ್ನೂ ಸ್ವಲ್ಪ ಹೊತ್ತು ಹೋಗ್ಬೋದು, ಸ್ವಲ್ಪ ದಿನ ಬೇಕಾಗ್ಬೋದು, ಕೆಲವು ದಿನಗಳು ಕಳಿಬಹುದು ಎಂಬುದಾಗಿ ನೆನೆಸ್ತಾರೆ. ಪ್ರಿಯರೇ, ನಾವು ಹೇಗೆ ದೇವರಿಗೆ ವಿಧೇಯರಾಗ್ತೀವೋ, ನಾವು ಹೇಗೆ ದೇವರ ಮಾತನ್ನ ನಂಬುತ್ತೀವೋ, ನಾವು ಹೇಗೆ ಆತನ ಮಾತಿಗೆ ವಿಧೇಯರಾಗಿ ಆತನ ಮಾರ್ಗದಲ್ಲಿ ಜೀವಿಸ್ತೀವೋ, ಹೇಗೆ ಆತನ ಹೇಳಿದ್ದನ್ನ ಎಷ್ಟು ಬೇಗ ನಾವು ವಿಧೇಯರಾಗಿ ಆತನ ಯೋಚನೆಯನ್ನ ನೆರವೇರಿಸ್ತೀವೋ, ಅದೇ ರೀತಿಯಾಗಿ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರಿಸ್ತಾನೆ. ನಾವು ಹೇಗೆ ವಿಧೇಯರಾಗ್ತೀವೋ ಅಥವಾ ನಾವು ಹೇಗೆ ತಡ ಮಾಡ್ತೀವೋ, ನಾವು ಹೇಗೆ ಅವಿಧೇಯರಾಗ್ತೀವೋ, ಅದೇ ರೀತಿಯಾಗಿ ನಮ್ಮ ಪ್ರಾರ್ಥನೆಗಳಿಗೆ ನಾವೇ ತಡೆಯಾಗಿರ್ತೀವಿ. ಆತನಿಗೆ ಮನಸ್ಸುಂಟು,
ಬೇಗ ನಮಗೆ ಉತ್ತರ ಕೊಡಬೇಕೆಂಬುದಾಗಿ, ಆತನಿಗೆ ಮನಸ್ಸುಂಟು ನಮಗೆ ಬಿಡುಗಡೆ ಕೊಡಬೇಕೆಂಬುದಾಗಿ, ಆತನಿಗೆ ಮನಸ್ಸುಂಟು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಬೇಕೆಂಬುದಾಗಿ ಆತನಿಗೆ ಮನಸ್ಸುಂಟು. ಆದರೆ ನಮ್ಮ ಅವಿದ್ಯತ್ವನೇ, ನಾವು ಆತನ ಸ್ವರಕ್ಕೆ ಸರಿಯಾಗಿ ಕಿವಿಗೊಡದೇ ಇರುವುದೇ ನಮ್ಮ ಪ್ರಾರ್ಥನೆಗೆ, ಆ ದೇವರಿಂದ ಬರುವಂತ ಉತ್ತರಕ್ಕೆ ತಡೆಯಾಗಿರ್ತದೆ ಎಂಬುದನ್ನು ಮಾತ್ರ ಮರೆಯಬಾರದು. ಅದಕ್ಕಾಗಿ ನಾವು ದೇವರ ಸ್ವರವನ್ನ ಕೇಳೋದಾದ್ರೆ ನಮ್ಮ ಸ್ವರ ದೇವರು ಕೇಳ್ತಾರೆ. ಹಾಗಾದ್ರೆ ದೇವರ ಸ್ವರವನ್ನ ಕೇಳ್ಬೇಕಾದ್ರೆ ನಾವು ಸಮಯವನ್ನು ಕೊಡುವವರಾಗಿರ್ಬೇಕು, ಆತನ ಬಳಿಯಲ್ಲಿ ಬಂದು ಪ್ರಾರ್ಥಿಸುವವರಾಗಿರ್ಬೇಕು, ಆತನ ಬಳಿಯಲ್ಲಿ ಬಂದು ಆತನ ಸ್ವರಕ್ಕಾಗಿ ಕಾಯ್ದುಕೊಳ್ಳುವವರಾಗಿರ್ಬೇಕು. ಅಂದ್ರೆ ಆತನ ಸಮ್ಮುಖದಲ್ಲಿ ಕಾದು ಕುಳಿತಿರ್ಬೇಕು. ಆಗ ನಾವು ದೇವರ ಸ್ವರವನ್ನ ಕೇಳುವಾಗ ದೇವರು ನಮ್ಮ ಸ್ವರವನ್ನ ಕೇಳಿ ತಕ್ಷಣವೇ ಉತ್ತರವನ್ನ ಕೊಡ್ತಾನೆ. ಹಾಗಾದ್ರೆ ಭಕ್ತನು ಸುಂದರವಾಗಿ ಪ್ರಾರ್ಥಿಸ್ತಿದ್ದಾನೆ, ದೇವರೇ ನನ್ನ ಕಷ್ಟದ ದಿನಗಳಲ್ಲಿ ನೀನು ದೂರವಾಗಿರಬೇಡ, ನಾನು ಪ್ರಾರ್ಥಿಸುವಾಗಲೇ ನನಗೊಂದು ಅದ್ಭುತವನ್ನ ಮಾಡಿರುವುದಾಗಿ. ಹಾಗಾದ್ರೆ ಈ ರೀತಿಯಾದಂತ ಕಾರ್ಯವು ನಿಮ್ಮ ಜೀವಿತದಲ್ಲಿ ನೆರವೇರ್ಬೇಕಾದ್ರೆ ನಾವು ಕೂಡ ದೇವರಿಗೆ ವಿಧಿಯರಾಗಿ ಪ್ರಾರ್ಥಿಸೋಣ. ಆಗ ಖಂಡಿತವಾಗಿ ದೇವರ ಪ್ರಾರ್ಥನೆಗೆ ಉತ್ತರಿಸ್ತಾನೆ. ದೇವರ ವಾಕ್ಯನ ಆಶೀರ್ವದಿಸಿ. ಬನ್ನಿ ಪ್ರಾರ್ಥಿಸೋಣ. ಪ್ರಾರ್ಥನೆಗಳನ್ನ ಕೇಳುವ ದೇವರೇ ನಿನಗೆ ಸ್ತೋತ್ರ ಅಪ್ಪ. ನಮ್ಮ ಕಷ್ಟ ದಿನದಲ್ಲಿ ನಮ್ಮನ್ನ ವಿಮುಖನಾಗಿರದೆ, ಕರ್ತನೆ ಮರೆತು ಬಿಡದೆ ನಮ್ಮ ಜೊತೆ ಇದ್ದು ಸಹಾಯ ಮಾಡಿ ಇಲ್ಲಿ ತನಕ ನಡೆಸಿದ್ದೀನಿ, ಮುಂದೆಯೂ ನಡೆಸುವಾತ ನೀನಾಗಿದೆಯಪ್ಪ. ಕಷ್ಟದಲ್ಲಿ, ಇಕ್ಕಟ್ಟಲ್ಲಿ, ಕಣ್ಣೀರಲ್ಲಿ ಯಾರೆಲ್ಲ ಇದ್ದು ಪ್ರಾರ್ಥಿಸ್ತಿದ್ದಾರೋ ಅವರಿಗೆ ಸಹಾಯ ಮಾಡಿ, ಅವರ ಕೂಗನ್ನು ಕೇಳಿ ಆಗಲೇ ದೇವರ ಅವರ ಅಗತ್ಯತೆಗಳನ್ನ ಸಂಧಿಸಿ ಅವರ ಪ್ರಾರ್ಥನೆಗೆ ಉತ್ತರಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ್ತೀನಿ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.